ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ಸುರೇಶ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಅಡುಗೆಗೆ ಏನು ಮಾಡ್ತಾಯಿದ್ದೀವಿ ಅಂತಂದರೆ ರಸಮ್ ಸಾಂಬಾರ್. ಅದನ್ನು ಯಾವ ಥರ ಮಾಡೋದು, ಎಷ್ಟು ಸ್ಪೀಡಾಗಿ ಚೆನ್ನಾಗಿ ಮಾಡೋದು ಅಂತ ನೋಡೋಣ ಬನ್ನಿ. 2 ಕಪ್ ತೊಗರಿಬೇಳೆನ ಚೆನ್ನಾಗಿ 3 ಸಲ ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿ ತೊಗೊಂಡಿದ್ದೀನಿ. ಹಾಗೆ ಒಂದು 6-7 ಟೊಮೊಟೊ, ಚಿಕ್ಕ ಟೊಮೊಟೊನ ಆ ಥರ 4 ಪೀಸ್ ಆಗಿ ಹೆಚ್ಕೊಂಡಿದ್ದೀನಿ. ಇವಾಗ ಈ ಹೆಚ್ಕೊಂಡಿರೋ ಟೊಮೊಟೊನ ಈಗ ತೊಳೆದಿಟ್ಕೊಂಡಿರೋ ತೊಗರಿಬೇಳೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದಾದಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ ಮಿಕ್ಸ್ ಮಾಡಬೇಕು. ಇವಾಗ ಫುಲ್ಲು ಹಾಕ್ಕೊಂಡಿದ್ದೀನಿ ಇವಾಗ ಟೊಮೊಟೊನ ನೀವೇ ನೋಡ್ಬೋದು. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಮತ್ತು ಒಂದು 2-3 ಸ್ಪೂನು ಸನ್ಫ್ಲವರ್ ಆಯಿಲ್ ಹಾಕ್ಕೋಬೇಕು. ನೀವು ಯಾವ್ದು ಯೂಸ್ ಮಾಡ್ತೀರೋ ಒಳ್ಳೆಣ್ಣೆ ಅದನ್ನು ಹಾಕ್ಕೋಬೋದು. ನಾವು ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತೀವಿ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಅರಿಶಿನ ಪುಡಿ ಆದಮೇಲೆ ಇವಾಗ ಆಯಿಲ್ ಹಾಕ್ಕೊತೀನಿ. ಒಂದು 3 ಸ್ಪೂನ್ ಆಯಿಲ್ ಹಾಕ್ಕೊತೀನಿ ಅಷ್ಟೇ. ನೀವು ಅದನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ನೋಡಿ. ನಿಮಗೆ ತುಂಬ ತೆಳುವಾಗಬೇಕು ರಸಮ್ಮು ಅಂತಂದರೆ ಸ್ವಲ್ಪ 2 ಕಪ್ ಹಾಕ್ಕೊಂಡಿದ್ದೀವಲ್ಲ 4 ಕಪ್ ನೀರು ಹಾಕ್ಕೊಳ್ಳಿ. ನಾನು 2 ಕಪ್ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ನನಗೆ ವಾಟರ್ ಆ ಥರ ಇದ್ದರೆ ಇಷ್ಟ ಆಗೋಲ್ಲ, ಹಾಗಾಗಿ ನಾನು 2 ಕಪ್ ವಾಟರ್ ಹಾಕ್ಕೊತೀನಿ ಅಷ್ಟೇ, ಜಾಸ್ತಿ ಏನು ಹಾಕೋಣಲ್ಲ. ಇವಾಗ ಆಯಿಲ್ ಹಾಕ್ಕೊಂಡಿದ್ದೀನಿ ನೋಡಿ, ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ತುಂಬ ಗಟ್ಟಿಯಾಗೇ ಇರಲಿ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ನನಗೆ ಬೇಕಾದರೆ ಆವಾಗ ಸಾಂಬಾರು ಮಾಡ್ಬೇಕಾದ್ರೆ ಹಾಕ್ಕೊತೀನಿ ವಾಟರ್ನ. ಈಗ ಕುಕ್ಕರ್ ಮುಚ್ಚಿ, ಈಗ ತೊಗರಿಬೇಳೆ ಅದು ಪೇಪರ್ ತೊಗರಿಬೇಳೆ ಅಲ್ಲಲ್ಲ, ಹಾಗಾಗಿ ಒಂದು 5-6 ವಿಷಲ್ ಬೇಕು, ಯಾಕಂದರೆ ತೊಗರಿಬೇಳೆ ಚೆನ್ನಾಗಿ ಬೇಯಬೇಕು. ನೋಡಿದ್ರಲ್ಲ ವಿಷಲ್ ಆಗಿದೆ. ಇವಾಗ ಓಪನ್ ಮಾಡಿ ಈ ಥರ ಇವಾಗ ಚೋಟಲ್ಲೇ ನಾನು ಅದನ್ನು ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಸ್ಮ್ಯಾಶ್ ಮಾಡೋದಿತ್ತು ಅಂತಂದರೆ ಅದರಲ್ಲೇ ನೀಟಾಗಿ ಬರುತ್ತೆ, ಅದರಲ್ಲೇ ಸ್ಮ್ಯಾಶ್ ಮಾಡ್ಕೋಬೋದು. ನಾನು ಈ ಸೌಟಲ್ಲೇ ಈ ಥರ ಮಾಡ್ಕೊಂಡಿದ್ದೀನಿ. ಹಿಂಗಡೆಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಆದಮೇಲೆ ನೋಡಿದ್ರಲ್ಲ, ನಾನು ಗಟ್ಟಿ ಬೇಕು ಅಂತ ಹೇಳಿ ಗಟ್ಟಿ ಮಾಡ್ಕೊತಿದ್ದೀನಿ. ಇದು ಕುದ್ದಾಗ ಇನ್ನೂ ಗಟ್ಟಿ ಆಗುತ್ತೆ. ಆವಾಗ ಬೇಕಾದ್ರೆ ನಾನು ಸ್ವಲ್ಪ ವಾಟರ್ ಸೇರಿಸ್ಕೊತೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ರಸಮ್ಮಿಗೆ ಅಂತಂದರೆ, ರಸಮ್ ಪೌಡರ್ MTRದು ರಸಮ್ ಪೌಡರ್ ತೊಗೊಂಡಿದ್ದೀನಿ, 10 ರೂಪಾಯಿಗೆ ಸಿಗುತ್ತೆ. ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಒಂದೆರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, 1 ಸ್ಪೂನು ಅಚ್ಚ ಖಾರದ ಪುಡಿ, ಸಾಸಿವೆ, ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ರಸ ತೊಗೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಇದನ್ನಿವಾಗ ಒಗ್ಗರಣೆಗೆ ಹಾಕಬೇಕು. ರಸಮ್ ಪೌಡರ್ ನೀವು ಯೂಟ್ಯೂಬಲ್ಲೇ ನೋಡ್ಕೋಬೋದು, ಅದನ್ನು ಮನೇಲೇ ಮಾಡ್ಕೊತೀವಿ ಅಂತಂದರೆ. ಇಲ್ಲ ಮನೇಲಿ ಆಗೋಲ್ಲ ಅಂದರೆ ಅಂಗಡಿಲೆಲ್ಲ 10 ರೂಪಾಯಿಗೆ ಸಿಗುತ್ತಲ್ಲ, ಅದನ್ನೇ ತೊಗೊಂಡಿದ್ದೀವಿ. ಈಗ ಅದಕ್ಕೆ ಹುಣಸೆ ರಸನೂ ತೊಗೊಂಡಿದ್ದೀನಿ. ಹುಣಸೆ ಹಣ್ಣು ನೆನೆಸಿಟ್ಟು ರಸ ಮಾಡಿಕೊಂಡು ಹುಣಸೆಹಣ್ಣು ಅದನ್ನು ತೆಗೆದು ಹಾಕಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಏನು ಬೇಕಾಗಿರಲ್ಲ. ಇವಾಗ ಬಾಣಲಿಗೆ ಒಗ್ಗರಣೆ ಹಾಕೋಣ. ಈಗ ಒಂದು ಸಣ್ಣ ಬಾಣಲಿಗೆ ಇವಾಗ ಆಯಿಲ್ ಹಾಕಿದ್ದೀನಿ. ಆಯಿಲ್ ಇವಾಗ ಬಿಸಿ ಆಗಿದೆ. ಈಗ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಸಾಸಿವೆ ಜೀರಿಗೆ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಅದು ಸಿಡಿದ ಮೇಲೆ, ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಸಿಡ್ದಾದ್ಮೇಲೆ ಈಗ ಅದಕ್ಕೆ ಈಗ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ಸಹ ಚೆನ್ನಾಗಿ ಸಿಡಿಬೇಕು, ಅಲ್ಲಿ ತನಕ ವೆಯ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳಿ. ಇವಾಗ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪಿತ್ತಲ್ಲ, ಅದನ್ನು 2 ಹಾಕ್ಕೊಂಡಿದ್ದೀನಿ. ಇವಾಗ ಅದು ಚೆನ್ನಾಗಿ ಕರಿಬೇವು ಸೊಪ್ಪು ಎಲ್ಲ ಚೆನ್ನಾಗಿ ಸಿಡ್ದಾದ್ಮೇಲೆ ಅದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊತೀನಿ. ನೋಡ್ರೆ ಈರುಳ್ಳಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದು ಕಂದೋ ಥರ ಚೆನ್ನಾಗಿ ಬಾಡಿಸ್ಕೋಬೇಕು. ಪಿಂಕಿಶ್ ಬ್ರೌನ್ ಆಗಬೇಕಲ್ಲ, ಮಾಮೂಲಿ ಎಲ್ಲ ಗೊತ್ತಲ್ಲ ನಿಮಗೆ, ಆ ಥರ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಹುಣಸೆ ರಸನ ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ಇನ್ನು ಸಾಂಬಾರಿಗೆ ಮಿಕ್ಸ್ ಮಾಡ್ಕೋಬೋದು ಡೈರೆಕ್ಟು. ನಾನಿಲ್ಲಿ ನೀರು ಬದಲು ಇದನ್ನೇ ಆ್ಯಡ್ ಮಾಡ್ಕೊತೀನಿ, ಹುಣಸೆ ರಸನ. ಯಾಕಂತಂದರೆ ಇದನ್ನು ಒಗ್ಗರಣೆನ ನಾವು ಡೈರೆಕ್ಟ್ ಸಾಂಬಾರಿಗೆ ಹಂಗೆ ಒಯ್ಕೊತೀವಲ್ಲ,
ಹಾಗಾಗಿ ಅದು ಜೀರಿಗೆ ಎಲ್ಲ ಹಂಗೆ ಉಳಿಯುತ್ತೆ. ಹುಣಸೆ ರಸ ಹಾಕೊಂಡ್ರೆ ಫುಲ್ಲು ಅದಕ್ಕೆ ಹೋಗುತ್ತೆ, ಮತ್ತೇನು ವಾಟರ್ ಹಾಕೋ ಅವಶ್ಯಕತೆ ಇಲ್ಲ ಅಂತೇಳಿ. ಈಗ ಚೆನ್ನಾಗಿ ಇದಾಗಿದೆ, ಫ್ರೈ ಆಗಿದೆ. ಈಗ ಇದಕ್ಕೆ ಹುಣಸೆ ರಸನ ಆ್ಯಡ್ ಮಾಡ್ಕೊತಿದ್ದೀನಿ. ಹುಣಸೆ ರಸ ಆ್ಯಡ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಅದನ್ನು ಚೆನ್ನಾಗಿ ಈ ಹುಣಸೆ ರಸ ಇದಾಗೋ ತನಕ ಚೆನ್ನಾಗಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಸಾಂಬಾರು ಒಳಕ್ಕೆ ಅದನ್ನು ಹಾಕ್ಕೋಬೇಕು. ಬೇಯಿಸಿದ್ದೀವಲ್ಲ ತೊಗರಿಬೇಳೆ ಮತ್ತು ಟೊಮೊಟೊ ಬೇಯಿಸಿದ್ದೀವಲ್ಲ ಅದರೊಳಗೆ ಹಾಕ್ಕೋಬೇಕು. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಆಫ್ ಮಾಡಿದ್ದೀನಿ ಗ್ಯಾಸ್. ಇವಾಗ ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ತೊಗರಿಬೇಳೆ ಮತ್ತು ಟೊಮೊಟೊನ ಬೇಯಿಸ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊತಿದ್ದೀನಿ. ಇವಾಗ ಸ್ಮ್ಯಾಶ್ ಮಾಡಿದ್ವಲ್ಲ ಅದಕ್ಕೆ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ತುಂಬ ಗಟ್ಟಿ ಆಯಿತು ಅಂತ ಅನಿಸ್ತಾ ಇದೆ ನನಗೆ. ಆಮೇಲೆ ಒಂದು ಸ್ವಲ್ಪ ವಾಟರ್ ಮಿಕ್ಸ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಇವಾಗ ಅದಕ್ಕೆ 1 ಟೀ ಸ್ಪೂನು ಖಾರದ ಪುಡಿ ತೊಗೊಂಡಿದ್ವಲ್ಲ ಅದನ್ನು ಹಾಕೋಣ. ಯಾಕಂದರೆ 1 ಪ್ಯಾಕೆಟ್ ಅಷ್ಟೇ ನಾನು ಇದು ರಸಮ್ ಪೌಡರ್ ತೊಗೊಂಡಿರೋದು. ಖಾರ ಏನು ಅನಿಸಲ್ಲ, ನಮಗೊಂದು ಸ್ವಲ್ಪ ಖಾರ ಇರಬೇಕಲ್ಲ. ಹಾಗಾಗಿ ಈಗ ಫುಲ್ 1 ರಸಮ್ ಪೌಡರು ಮತ್ತು ಹಾಗೆ 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀವಿ. ಈಗ ಅದನ್ನು ಫುಲ್ ಹಾಕಿದ್ದೀನಿ. 1 ಪ್ಯಾಕೆಟ್ ಇರೋದ್ರಲ್ಲಿ ಒಂದು ಫುಲ್ಲು ಹಾಕಿ 1 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಹಾಗೆ ಇದಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊತಿದ್ದೀನಿ ಇವಾಗಲೇ. ಇದು 3 ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿದ್ರಲ್ಲ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ತುಂಬ ಗಟ್ಟಿ ಬೇಡ, ನನಗೆ ನೀರು ಥರ ಇಷ್ಟ ಆಗುತ್ತೆ ಅಂತಂದರೆ ನೀರು ಆ್ಯಡ್ ಮಾಡ್ಕೊಳ್ಳಿ, ಆಯಿತಾ. ನೋಡಿ, ನಾನು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ, ತುಂಬ ಗಟ್ಟಿ ಬೇಡ ಅಂಥೇಳಿ. ಯಾಕಂದರೆ ಕುದೀತಾ ಅದು ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ. ನೀರು ಕಡಿಮೆ ಆಗ್ತಾ ಗಟ್ಟಿ ಆಗುತ್ತೆ. ಹಾಗಾಗಿ ನಾನು ಈ ಕ್ವಾಂಟಿಟಿಗೆ ಇವಾಗ ನೀರು ಹಾಕ್ಕೊಂಡು ಬ್ಯಾಲೆನ್ಸ್ ಮಾಡಿದ್ದೀನಿ. ನೋಡಿ, ಫೈನಲ್ ರೈಸ್ ಆ್ಯಂಡ್ ರಸಮ್ ಸಾಂಬಾರು ರೆಡಿ ಆಗಿದೆ. ಹಾಗೆ ಅದ್ರ ಮೇಲೆ ಒಂದು ಸ್ವಲ್ಪ ಡೆಕೋರ್ ಮಾಡಿದ್ದೀನಿ. ನೆಂಚ್ಕೊಳಕ್ಕೆ ಈರುಳ್ಳಿನ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ನಮ್ಮ ಇವತ್ತಿನ ನಾಷ್ಟಕ್ಕೆ ಮೀನ್ಸ್ ಊಟಕ್ಕೆ ಇವತ್ತು ಅನ್ನ ರಸಮ್. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ನೋಡೋದನ್ನ ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಆದರೆ ನನಗೆ ಇನ್ನೂ ಫ್ಯಾಮಿಲಿ ನಂದು ದೊಡ್ಡದಾಗುತ್ತೆ. ಹಾಗೆ ವಿಡಿಯೋ ಮಾಡೋಕ್ಕೂ ಮೋಟಿವೇಟ್ ಸಿಗುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.